ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳ ಕೆಲವೊಂದು ದೇವಸ್ಥಾನಕ್ಕೆ ಹೋಗಕ್ಕೆ ಮುಂಚೆ ನಾವು ಅಲ್ಲಿನ ಪುಣ್ಯಕ್ಷೇತ್ರದ ಬಗ್ಗೆ ತಿಳ್ಕೊಂಡಿರ್ತೀವಿ. ಇನ್ನು ಕೆಲವೊಂದು ಬಾರಿ ನಮ್ಗೆ ಅದ್ರ ಬಗ್ಗೆ ಗೊತ್ತೇ ಇರೋದಿಲ್ಲ. ಹೋಗಿ ಬಂದಮೇಲೆ ಬೇರೆಯವ್ರು ಹೇಳಿದಾಗ ನಾವು ಹೋದಾಗ ತಿಳ್ಕೊಂಡಿದ್ರೆ ಒಳ್ಳೇದಾಗ್ತಿತ್ತು ಅಂತ ಅನ್ಕೊತೀವಿ. ಉದಾಹರಣೆಗೆ ಈ ತಿರುಪತಿಯಲ್ಲಿ ಶ್ರೀನಿವಾಸನ ದರ್ಶನ ಪಡ್ಕೊಳ್ಳುವಾಗ ಈ ನಿಜಪಾದ ದರ್ಶನ ಮಾಡಿಕೊಂಡ್ರೆ ಯಾವುದಾದ್ರೂ ಕೆಲಸ ಅಡೆತಡೆ ಆಗಿತ್ತು ಅಥವಾ ನಮಗೆ ಧೈರ್ಯ ಸಾಲ್ತಾ ಇಲ್ಲ ಮಾಡೋದಕ್ಕೆ ಅಂದಾಗ ಧೈರ್ಯವಾಗಿ ಮುನ್ನುಗ್ಬೋದು ಅಂತ ಗೊತ್ತಿರೋರು ಹೇಳಿದ್ರು. ಸೊ ಇದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ? ಇದು ನಿಜನಾ? ಈ ನಿಜಪಾದ ದರ್ಶನ ಮಾಡುವಂಥದ್ದು ಏನಿದ್ರು ವಿಶೇಷ? ಯಾರು ಮಾಡಿದ್ರು? ನನಗೆ ಪರಿಚಯಸ್ಥರು ಒಬ್ರು ಗುರುಗಳೇ ಮಾಡಿದ್ರು, ಮಾಡ್ಕೊಂಡು ಬಂದಿದ್ದಾರೆ. ಸೊ ಅದು ಹೆಂಗ್ ವರ್ಕ್ ಅದು ಅವ್ರಿಗೆ ಸಕ್ಸಸ್ ಆಯ್ತು ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ನಿಮ್ಗೆ ಕೇಳ್ತೀನಿ, ಇದು ನಿಜವಾಗ್ಲೂ ಈ ತರ ವರ್ಕ್ ಆಗುತ್ತಾ? ಈ ನಿಜಪಾದ ದರ್ಶನ ಮಾಡ್ಕೊಂಡು ಬಂದ್ರೆ, ಯಾಕಂದ್ರೆ ಅವ್ರಿಗೆ ಆ ಕೆಲ್ಸಕ್ಕೆ ಮುನ್ನುಗ್ಬೇಕಾದ್ರೆ ಧೈರ್ಯ ಸಾಲ್ತಾ ಇರಲಿಲ್ಲ ನನಗೆ. ಸೊ ಅಲ್ಲಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ಮೇಲೆ ಮಾಡಿದ್ದೀನಿ. ಸೊ ಧೈರ್ಯ ಬಂದಿದೆ, ಕೆಲಸನೂ ಕಂಪ್ಲೀಟ್ ಆಯಿತು ಅಂತ ಹೇಳಿದ್ರು. ಸೊ ನಾವು ತಿರುಪತಿಗೆ ಹೋಗ್ತೀವಿ, ದರ್ಶನ ಮಾಡ್ಕೊಂಡ್ಬರ್ತೀವಿ. ಈ ನಿಜಪಾದ ದರ್ಶನ ಏನಿದು? ಇದು ಒಂದು ಸ್ವಲ್ಪ ಗೊತ್ತಾಗಲಿಲ್ಲ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದು ಸೇವೆ ಮಾಡುವಾಗ ಬಹುಶಃ ಯಾರಾದರೂ ಸುಪ್ರಭಾತ ಸೇವೆಯಿಂದ ಹಿಡಿದು ತೋಮಾಲ ಸೇವೆಯಿಂದ ಹಿಡಿದು ಅಲ್ಲಿ ಒಳಗಡೆ ನಡೆಯುವ ಕಲ್ಯಾಣೋತ್ಸವ, ಬ್ರಹ್ಮೋತ್ಸವ, ಈ ನಿಜಪಾದ ದರ್ಶನದ ಸೇವೆಗಳು ಸಿಕ್ಕಿದವರೆಗೆ ಅದು ಆಗುವಂತಹ ಆನಂದ ಪ್ರತಿಯೊಬ್ಬರಿಗೂ ಅದು ಸಿಗೋದು ಕಷ್ಟ. ಬಹುಶಃ ಹಾಗೇ ಎಲ್ಲರೂ ಕೂಡ ಆ ರೀತಿ ದರ್ಶನ ಮಾಡಿಕೊಳ್ಬೇಕು ಅಂತಂದರೆ ಒಂದು ಅವಕಾಶ ಇದೆ. ತಿರುಪತಿನಲ್ಲಿ ಒಂದು ಅದ್ಭುತವಾಗಿರುವ ಒಂದು ಅವಕಾಶ. ಬಹುಶಃ ನನಗೆ ಗೊತ್ತಾಗಿ ಯಾರಾದರೂ ಹೋಗುವಂಥವ್ರಿದ್ದರೆ ಹೇಳ್ತಿರ್ತೇನೆ ಕೆಲವೆಲ್ಲ ಕೂಡ. ಅವ್ರು ಏನು ಇಂಟೆನ್ಷನ್ ಇಟ್ಕೊಂಡು ಹೋಗಿರ್ತಾರೆ ಅದನ್ನಷ್ಟೇ ಹೇಳ್ತಿರ್ತೇನೆ. ಅದಕ್ಕೆ ಸಂಬಂಧಪಟ್ಟದನ್ನು ಕೊಡ್ತಿರ್ತೇನೆ. ಆ ಆಕಾಶಗಂಗಾ ಸ್ನಾನದಿಂದ ಹಿಡಿದು ಪುಷ್ಕರಣಿ ಸ್ನಾನದಿಂದ ಹಿಡಿದು ಅಲ್ಲಿ ಇರುವಂಥದ್ದು ಒಂದಷ್ಟು ಹಣವನ್ನು ಆ ಒಂದು ದೇವರಿಗೆ ಮುಟ್ಟಿಸಿ ಬರುವಂಥದ್ದು, ಅಲ್ಲಿ ವರಾಹಸ್ವಾಮಿಗೆ. ಅದಾದ ಮೇಲೆ ಹಿಂಬದಿ ಇರ್ತಕ್ಕಂಥ ಅಶ್ವತ್ಥ ಕಟ್ಟೆ ಮೇಲೆ ಕುಳಿತುಕೊಂಡು ಅನಾಂತರ ದರ್ಶನಕ್ಕೆ ಹೋಗುವಂಥದ್ದು ಎಲ್ಲವೂ ಕೂಡ ಹೇಳಿರ್ತೀನಿ. ಇನ್ನೂ ಕೆಲವರದ್ದು ಒಂದು ಪ್ರಶ್ನೆ ಯಾವಾಗಲೂ ಇದ್ದದ್ದು, ನೀವು ಕೇಳಿದ್ದು ಸೇಮ್ ಆ ಒಂದು ರೀತಿಯಾಗಿ ತಿಳಿಸ್ತಾ ಬಂದಿರ್ತೇನೆ. ನೀವು ದೇವರನ್ನು ದರ್ಶನ ಮಾಡಿಕೊಂಡು ಒಳಗಡೆ ಶ್ರೀನಿವಾಸನ ದರ್ಶನ ಮಾಡಿಕೊಂಡು ಹೊರಗೆ ಬಂದರೆ ಇನ್ನು ವಾಪಸ್ಸು ಇನ್ನು ಆ ಗರ್ಭಗುಡಿಯ ಹಿಂಬದಿ ಸುತ್ತುಕೊಂಡು ಮೇಲೆ ಅಲ್ಲೊಂದು ಕೊಳವೆ ಬಾವಿ ಇದೆ. ಆ ಬಾವಿ ಹತ್ರ ನಿಂತುಕೊಂಡು ಮೇಲಕ್ಕೆ ನೋಡಿದ್ರೆ ಗೋಪುರ, ಆನಂದ ನಿಲಯ ಅಂತ ಕರೀತಾರೆ. ಆ ಆನಂದ ನಿಲಯವನ್ನು ನೋಡಬೇಕಾದ್ರೆ ಸ್ವಲ್ಪ ರೈಟಿಗೆ ತಿರುಗಿದ್ರೆ ಅಲ್ಲೊಂದು ಸಿಂಹ ಕಾಣುತ್ತೆ. ಆ ಸಿಂಹವನ್ನು ನೋಡ್ತಾ 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 ನಿಂತುಕೊಂಡ್ರೆ ಹಾಗೇ ಅದರ ಮೇಲೆ ಒಮ್ಮೆ ನೀವು ಗಮನಿಸಿದ್ರೆ ಬಹುಶಃ ಅದರ ಪಕ್ಕದಲ್ಲಿರುವಂಥದ್ದು ಶ್ರೀನಿವಾಸ ಎಡಗಾಲ ಮೇಲೆ ಬಲಗಾಲನ್ನು ಹಾಕಿರುತ್ತಾನೆ. ಅಂದರೆ ಕಾಲ ಮೇಲೆ ಕಾಲು ಹಾಕಿ ಕುಳಿತಿರ್ತಕ್ಕಂಥ ಶ್ರೀನಿವಾಸನ ನೀವು ನೋಡ್ತೀರಿ. ತಿರುಪತಿಗೆ ಹೋದರೆ ನೀವು ನಿಂತಿರುವ ಶ್ರೀನಿವಾಸನ ನೋಡುತ್ತೀರಿ. ಪ್ರೀತಿಯ ಬಂಧುಗಳೇ, ಅದೇ ಶ್ರೀನಿವಾಸ ವೀರಸಿಂಹಾಸನ ಅಂತ ಕರೀತಾರೆ. ಅಂತಹ ವೀರಸಿಂಹಾಸನ ಭಂಗಿಯಲ್ಲಿ ಕುಳಿತಿರೋದನ್ನು ಒಮ್ಮೆ ನೀವು ನೋಡುತ್ತೀನಿ ಅಂತಂದರೆ, ನೋಡಿದರೆ ದರ್ಶನ ಮುಗಿಸ್ಕೊಂಡು ಬಂದುಕೊಂಡು ಕೆಲವರಿಗೆ ಇದು ಬಹುಶಃ ಅವಕಾಶಗಳಷ್ಟೇ ಭಗವಂತ ಕೊಡೋದು. ಎಚ್ಚೆತ್ಕೊಳ್ಳಯ್ಯ, ನಿಮಗೆಲ್ಲ ಕೊಟ್ಟಿದ್ದೀನಿ ಈ ಭೂಮಿ ಮೇಲೆ, ಅನುಭವಿಸಯ್ಯ. ಒಳ್ಳೆಯ ರೀತಿಯಲ್ಲಿ ಏನಿದೆಯೋ ಆ ಸುಖ ಸೌಖ್ಯಗಳನ್ನು ಅನುಭವಿಸ್ತಿಕ್ಕಿದ್ದೆಲ್ಲವನ್ನು ಸೂಕ್ಷ್ಮ ನಮಗೆ ಕೊಡುತ್ತಾನೆ. ಗೊತ್ತಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ನೀವು ಒಂದೊಂದ್ಸಲ ಅಂದ್ಕೊಳ್ತೀರಲ್ಲ, ಈ ಕಾರ್ ಪಾಸ್ ಆಗಬೇಕಾದ್ರೆ ಹಿಂದೆ ನೀವೇನೋ ನೋಡಿರ್ತೀರಿ, ಆ ಚೇಪೆಕಾಯಿ ನೋಡಿರ್ತೀರೋ, ತುಂಬ ಚೆನ್ನಾಗಿ ನೇರಳೆ ಹಣ್ಣು ನೋಡಿರ್ತೀರೋ, ಗಾಡಿ ಮುಂದಕ್ಕೆ ಹೋಗ್ಬಿಟ್ರೆ ಅಯ್ಯೋ ಆಯಿತು, ಹಾಗೆ 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 ಹೊರಟೋಗ್ತೀರಿ. ಅವಕಾಶ ನಿಮ್ಮದು. ನಿಮಗೆ ಸಾಧ್ಯ ಆದರೆ ಬೇಕಂತಂದರೆ ಸ್ವಲ್ಪ 1 ಕಿಲೋಮೀಟ್ರ್ ತಿರುಗೋದು ಬಾ ಹಿಂಬದಿ ಅಂತ ಹೇಳಿ ಪಡೆದುಕೊಳ್ಳೋ ಥರದ್ದು ಭಗವಂತ ಬರ್ದಿದ್ರೆ ಪಡ್ಕೊಳ್ತೀರಿ. ಅಯ್ಯ ನೋಡೋಣ ನೆಕ್ಸ್ಟ್ ಸಿಗದೇನೆ ಇರಬಹುದು. ಅದಕ್ಕೆ ನೀವು ತಿರುಪತಿಗೆ ಹೋಗಿ ದರ್ಶನ ಮಾಡದೆ ಕೂಡ ಬರಬಹುದು. ನೀವು ಹಾಗೆ ಮಾಡಬಾರ್ದು ಅಂದರೆ ಆ ಭಗವಂತನ ಗರ್ಭಗುಡಿಯ ಪ್ರದಕ್ಷಿಣೆ ಮಾಡ್ತಾ ಆ ವೀರಸಿಂಹಾಸನವನ್ನು ಒಮ್ಮೆ ನೀವೇನಾದರೂ ಗಮನಿಸ್ತೀನಿ ಅಂತಂದರೆ ಪ್ರೀತಿಯ ಬಂಧುಗಳೇ ಬರೆದಿಟ್ಕೊಳ್ಳಿ. ಆ ಆನಂದ ನಿಲಯವನ್ನು ಕಾಣುವಾಗ ಆನಂದವನ್ನು ಮನೆಗೆ ಹೊತ್ತು ತರ್ತೀನಿ ಅಂತಂದರೆ ಬಹುಶಃ ನಮ್ಮ ಬದುಕು ನಂದಿದಿ ದೀಪವಾಗಬಾರ್ದು, ನಂದಾದೀಪವಾಗಬೇಕು ಅಂತಂದರೆ ಆನಂದ ನಿಲಯವನ್ನು ನೋಡುತ್ತಾ ಆಹ್ಲಾದವನ್ನು
ಮನೆಗೆ ಕೊಂಡೊಯ್ತೀನಿ ಅಂತಂದರೆ ತಿರುಪತಿಯಿಂದ ನಿಮಗೊಂದು ಅವಕಾಶವನ್ನು ಸದಾವಕಾಶವನ್ನು ಆ ತಿರುಮಲ ತಿರುಪತಿ ಶ್ರೀನಿವಾಸ ಕರುಣಿಸ್ಕೊಡೋದು ಹಾಗೇ ಇರ್ತವೆ. ಅದನ್ನು ಸೂಕ್ಷ್ಮ ಅಂತ ಹೇಳ್ತಾರೆ. ಅಂತಹ ಸೂಕ್ಷ್ಮವಾಗಿ ನೀವು ದರ್ಶನವನ್ನು ಮಾಡ್ತೀರಲ್ಲ, ಆ ವೀರ ಸಿಂಹಾಸನ ಅಂದರೆ ಸಿಂಹದ ಮೇಲೆ ಆ ಭಗವಂತ ಕುಳಿತಿರೋದು ನೋಡ್ತೀರಿ ನೀವು. ಎಲ್ಲೂ ನೀವು ನೋಡಿರಲ್ಲ, ಸಿಂಹದ ಮೇಲೆ ಶ್ರೀನಿವಾಸ ಕುಳಿತಿರೋದು. ಅಲ್ಲಿ ನೀವು ಆನಂದ ನಿಲ್ಲದ ಮೇಲೆ ಆ ವೀರ ಸಿಂಹಾಸನವನ್ನು ನೋಡ್ತೀರಿ. ಇಲ್ಲೊಂದು ಮೆಸೇಜ್ ಇದೆ ನಿಮಗೆ, ಧೈರ್ಯವೇ ಸಾಹಸಿ ಲಕ್ಷ್ಮಿ ಅಂತೀರಿ. ಧೈರ್ಯ ಮಾಡಿದ್ರೆ ಅಂತೆ, ಅಂದರೆ ಧೈರ್ಯ ಮಾಡಬೇಕು ಅಂತ ಕೂಡ ಮನುಷ್ಯ ಯೋಚನೆ ಮಾಡಬೇಕಲ್ಲ. ಯಾರೋ ಹೇಳ್ತಾರೆ ಈ ಬಿಸ್ನೆಸ್ಗೆ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಹೆಂಗೆ ನೀವು ಸುಮ್ಮನೆ ಹಾಗೆ ಏನು ಯೋಚನೆ ಮಾಡದೆ ಅದ್ರ ಗೊತ್ತಿಲ್ಲದೆ ನೀವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಬರಲ್ಲ. ಆದರೆ ಅಲ್ಲಿಯ ದರ್ಶನ ಮಾಡಿಕೊಂಡು ಬಂದು ಧೈರ್ಯವನ್ನು ಮಾಡ್ತೀನಿ ಅಂತಂದರೆ, ಸಾಹಸವನ್ನು ಮೆರಿತೀನಿ ಅಂತಂದರೆ ಲಕ್ಷ್ಮಿ ಮನೆಗೆ ಬಂದ ಹಾಗೆ. ನೀವು ಒಮ್ಮೆ ಆ ಚಿತ್ರವನ್ನು ಮನಸ್ಸಲ್ಲಿ ಇಟ್ಕೊಂಡೇ ಬರಬೇಕು. ಅಷ್ಟು ಅದ್ಭುತವಾಗಿರುವಂಥದ್ದು ವೀರ ಸಿಂಹಾಸನ. ಅದನ್ನು ನೋಡಿಕೊಂಡು ಬಂದ ಆದಮೇಲೆ ನೀವು ಬಿಸ್ನೆಸ್ಗೆ ಯಾವುದಕ್ಕೆ ಕೈ ಹಾಕ್ತಿರೋ, ನೀವು ಯಾವುದಕ್ಕೂ ಜಾಬಿಗೆ ಸೇರ್ತಿರೋ, ಎಲ್ಲಿ ನಿಮಗೆ ನೋವಾಗ್ತಿತ್ತು ಅಂದರೆ, ಎಲ್ಲಿ ನಿಮಗೆ ಭಯ ಆಗ್ತಿತ್ತು, ಎಲ್ಲಿ ಸ್ವಲ್ಪ ಪುಕ್ಕಲುತನ ಇತ್ತೋ, 100ಕ್ಕೆ 100 ನಿವಾರಣೆ ಆಗುತ್ತೆ. ಅದನ್ನು ಹೇಳಿದ್ದು, ಧೈರ್ಯವೇ ಸಾಹಸಿ ಲಕ್ಷ್ಮಿ. ಧೈರ್ಯ ಮಾಡಿದ್ರಿ, ಸಾಹಸವನ್ನು ಮೆರೆದರಿ, ಲಕ್ಷ್ಮಿ ಮನೆಗೆ ಬಂದೇ ತೀರುತ್ತಾಳೆ. ಇದನ್ನು ಆ ವೀರ ಸಿಂಹಾಸನ ಮನೆ ಭಂಗಿ ಇರತಕ್ಕಂಥ ಶ್ರೀನಿವಾಸ ನಿಮಗೆ ಅಭ್ಯುದಯವನ್ನು ಕರುಣಿಸಿಕೊಡ್ತಾನೆ. ತಿರುಪತಿಗೆ ಹೋದರೆ ದಯವಿಟ್ಟು ಅಂತಹ ವೀರ ಸಿಂಹಾಸನವನ್ನು ನೋಡಿ ಬರತಕ್ಕಂತಹದನ್ನು ಮರೆಯಬೇಡಿ. ಈ ಥರ ಬಹಳಷ್ಟು 1,000 ಇರ್ತವೆ ತಿರುಪತಿಗೆ ಹೋದರೆ ನೀವು ಮಾಡೋ. ಅಲ್ಲಿ ಕುಳಿತುಕೊಂಡು ಪಾರಾಯಣ ಮಾಡೋದೆಲ್ಲ ಹೇಳ್ತಾ ಬಂದಿದ್ದೆ ನಾನು, ಯಾವ ರೀತಿ ಅಂತಹ ಯೂಹಲಕ್ಷ್ಮಿ ಮಂತ್ರವನ್ನು ಹೇಳೋದ್ರಿಂದ ಹಿಡಿದು, ಆ ನಂತರ ನಮಗೆ ಭೂಮಿ ಬೇಕು ಅಂತಂದರೆ ಆ ಹಣವನ್ನು ಆ ಒಂದು ವರಸ್ವಾಮಿಗೆ ಮುಟ್ಟಿಸೋದ್ರಿಂದ ಹಿಡಿದು, ಆ ನೀರನ್ನು ಕಲ್ಯಾಣ ನೀರನ್ನು ತಂದು ಮನೆಯಲ್ಲಿ ನಾವು ಸ್ನಾನಕ್ಕೆ ಬಳಸೋದ್ರಿಂದ ಹಿಡಿದು, ಎಷ್ಟು ಅಂತಂದರೆ ಅಷ್ಟು ಅವಿಚ್ಛಿನ್ನಪ್ರದವಾಗಿರುತ್ತೆ. ಅಲ್ಲಿ ಪಾರಾಯಣವನ್ನು ಮಾಡಿ ನೀವೇನೇನೋ ಹರಟೆ ಹೊಡಿಬಾರ್ದು. ತಿರುಪತಿಗೆ ಹೋಗಿದ್ದೀವಿ ಅಂತಂದರೆ ಎಲ್ಲವೂ ಕೂಡ ನಿಮ್ಮ ವೈಯಕ್ತಿಕ ಬ್ಲ್ಯಾಕ್ ಮಾಡಿಕೊಂಡು ಕರೆಕ್ಟಾಗಿ ನಮ್ಮ ಜೀವನವನ್ನು ಪುನರುಜ್ಜೀವನ ಮಾಡಿಕೊಳ್ಬೇಕು ಅಂತಂದರೆ, ಏನು ಸತ್ಯಂಬದ ಧರ್ಮಂಚರ ಹಾಗೆ ಪಾರಾಯಣ ಮಾಡಿ ಆ ಕ್ಷೇತ್ರ ದರ್ಶನವನ್ನು ಮಾಡ್ತೀನಿ ಅಂತಂದರೆ 5 ಸೆಕೆಂಡ್ ಶ್ರೀನಿವಾಸ ನಿಮ್ಮನ್ನು ಗಮನಿಸಿದ್ರೆ ಸಾಕು, ಗಮನಿಸ್ತೇ ತೀರ್ತಾನೆ. ನೀವು ಮನೆಯಲ್ಲಿ ನಿಂತ್ಕೊಂಡು ರೂಮಲ್ಲಿ ನೀವು ಉಚ್ಛ್ವಾಸ ನಿಶ್ವಾಸವನ್ನು ಮಾಡ್ತಿರ್ಕೊಂಡು ಗಮನಿಸ್ತಿರ್ತಾನೆ ಶ್ರೀನಿವಾಸ. ಆಗಿರಬೇಕಾದ್ರೆ ಇನ್ನು ಅವನ ಮನೆಗೆ ಹೋದ ಮೇಲೆ ಆತ ಗಮನಿಸಲ್ವಾ, ಕಲೋ ವೆಂಕಟನಾಯಕ ಅಲ್ಲಿ ಯಾಕೆ ಇದ್ದಾನೆ ಶ್ರೀನಿವಾಸ ಅನ್ನೋದನ್ನು ಕೂಡ ಒಂದು ಕಥೆ ಇದೆ, ದೊಡ್ಡ ಕಥೆ ಇದೆ. ಲಕ್ಷ್ಮಿ ಕೇಳ್ತಾಳೆ, ಅಲ್ಲ ನಡಿಯಪ್ಪ ಸಾಕು, ಇಲ್ಲೇ ಕಲಿಯುಗ ಸಾಕು ನಡಿ, ನಮ್ಮ ವೈಕುಂಠಕ್ಕೆ ಹೋಗೋಣ ನಡಿ ಅಂತ ಲಕ್ಷ್ಮಿ ಕೇಳ್ತಾಳೆ. ಆ ಲಕ್ಷ್ಮಿ ಕೇಳಿದಾಗ ಶ್ರೀನಿವಾಸ ಹೇಳ್ತಾನೆ, ಇಲ್ಲ ನಂದು ಇಲ್ಲಿ ಅವಕಾಶ ಇದೆ, ಈ ಕಲಿಯುಗದಲ್ಲಿ ಭಕ್ತರು ನಾನು ಈ ರೀತಿ ಅವಕಾಶವನ್ನು ಕೊಟ್ಟಿದ್ದೇನೆ, ಅದು ಉಪಯೋಗ ಮಾಡ್ಕೊಂಡು ಇಲ್ಲಿ ನಾನು ಅಂತ. ಹಾಗಾಗಿ ಅಲ್ಲಿ ಬಹಳಷ್ಟು ಇದೆ ಪ್ರೀತಿ ಬಂಧುಗಳು. ಒಮ್ಮೆ ನೀವು ಹೋದಾಗ ಇದೊಂದು ದರ್ಶನ ಮಾಡ್ಕೊಳ್ಳಿ. ಉಳಿದಿದ್ದು ಮತ್ತು ನಿಮಗೆ ಯಾವಾಗ ಅವಕಾಶ ಭಗವಂತ ಕೊಡುತ್ತೆ ನಾನು ತಿಳಿಸ್ತಾ ಬರ್ತೀನಿ. ಸೊ ಇಷ್ಟು ವರ್ಷಗಳು ಹೋಗಿ ದರ್ಶನ ಮಾಡಿರೋದು ಬೇರೆ, ಯಾವಾಗ ಈ ಮಗು ಕೇಳ್ತಾರೋ ಅವಾಗೆಲ್ಲ ತಿಳಿಸ್ತಾ ಬರ್ತೀನಿ. ಸೊ ನೆಕ್ಸ್ಟ್ ಹೋಗೋಕ್ಕಿಂತ ಮುಂಚೆ ಅಥವಾ ಹೋಗೋರಿಗೆ ಇದು ಒಂದು ರೀತಿ ಅನುಕೂಲ, ಅಥವಾ ಯಾವುದಾದ್ರೂ ಒಂದು ಕೆಲಸ ಮಾಡೋದಕ್ಕೆ ಧೈರ್ಯ ಸಾಲ್ತಾ ಇಲ್ಲ ಅಂತಂದರೆ ಒಂದು ನಿಜವಾದ ದರ್ಶನ ಮಾಡ್ಕೊಂಡು ಬರೋದ್ರಿಂದ ಖಂಡಿತವಾಗ್ಲೂ ಗೊತ್ತಿಲ್ಲದೇ ನಮ್ಮಲ್ಲಿ ಧೈರ್ಯ ಬರುತ್ತೆ ಆ್ಯಂಡ್ ಆ ಕೆಲಸ ಸಕ್ಸಸ್ ಕೂಡ ಆಗುತ್ತೆ ಅಂತ ಹೇಳಿದ್ರಿ. ಆ್ಯಂಡ್ ಪ್ರತಿಯೊಂದು ಕ್ಷೇತ್ರದಲ್ಲಿ ಅದರದೇ ಆಗಿರುವಂಥ ವಿಶೇಷತೆಗಳಿರುತ್ತೆ. ಈಗ ವಾರಾಹಿಗೆ ನೀವು ಹಣವನ್ನು ಸ್ಪರ್ಶಿಸೋದಾಗಿರ್ಬೋದು, ಈ ರೀತಿ ಇನ್ನಷ್ಟು ಮುಂದಿನ ಎಪಿಸೋಡ್ಗಳಲ್ಲಿ ಇದೇ ರೀತಿ ಪ್ರಶ್ನೆಗಳು ತಿಳ್ಕೊಳ್ಳೋಕ್ಕೂ ಸಹಾಯ ಆಗುತ್ತೆ ಅಂತ ಹೇಳ್ಬೋದು ಗುರುಗಳೇ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 973194115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು, ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋನಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋನಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋನಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031.